ನಮಸ್ಕಾರ ಮೇಡಮ್. ನನ್ನ ಹೆಸರು ಅನ್ಕೊಂಡ ಅಂತ. ನಿಮ್ ಲೈಫ್ ಕಥೆನ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಮ್ ಡೈರೆಕ್ಟರ್ ಕರ್ಕೊಂಡ್ ಬಂದಿದ್ದೀನಿ. ಓಕೆ, ಎಲ್ಲಿ ನಿಮ್ ಡೈರೆಕ್ಟರ್? ಇಲ್ಲೇ ನಿಮ್ ಮುನ್ನ ಪಿಕ್ಸ್ ಬಂದಂಗ್ ಕುಣಿತಾವ್ರಲ್ಲ, ಇವರೇ ನಮ್ ಡೈರೆಕ್ಟರ್. ಹಾಯ್ ಹಾಯ್. ಓ ಹಾಯ್. ಯು ಸಿ ಸರ್, ಮೈ ಸ್ಟೋರಿ ಇಸ್ ವೆರಿ ಡಿಫರೆಂಟ್. ವೆರಿ ಡಿಫರೆಂಟ್ ಅಂದ್ರೆ ಹೆಂಗೆ? ಕ್ಲೈಮ್ಯಾಕ್ಸ್ ಅದು ಮುಂಚೆನಾಗೋಗಿತ್ತಾ ಹೆಂಗೆ? ಸರ್, ನಾನ್ ತುಂಬಾ ಒಳ್ಳೆ ಹುಡುಗಿ ಸರ್. ನೋಡಿದ್ರೆ ಗೊತ್ತಾಗುತ್ತೆ. ಒಳ್ಳೆ ಹುಡುಗಿ ಟೈಟ್ ಬರ್ಕೊಳ್ಳೋ. ಒಳ್ಳೆ ಹುಡುಗಿ ಕೆಟ್ಟೋಳಾದಾಗ. ಕೆಟ್ಟೋಳಾದಾಗ ಸಬ್ ಕ್ಯಾಪ್ಷನ್ ಕಣೋ, ಬರ್ಕೊಳ್ಳೋ. ಏನ್ ಟ್ಯಾಲೆಂಟ್. ಮತ್ತೆ ಆಮೇಲೆ ಆಮೇಲೆ ಆಗ ನಮ್ಮನೆ ದಾವಣಗೆರೆಯಲ್ಲಿತ್ತು ಸರ್. ಅಲ್ಲಿ ಅರವಿಂದ್ ಅಂತ ಒಬ್ಬ ಹುಡ್ಗ ಇದ್ದ ಸರ್. ಅರವಿಂದ್ ಏನ್ ಮಾಡ್ದ? ಅವನ್ ಏನೂ ಮಾಡ್ಲಿಲ್ಲ ಸರ್. ಅವನ್ಗೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದ, ನಿಖಿಲ್ ಅಂತ. ನಿಖಿಲ್ ಏನು ಮಾಡ್ದ? ಕೇಳಿ ಹೇಳಿ ಸರ್, ಬೇಗ ಹೇಳಿ ಸರ್. ನಿಖಿಲ್ ಹತ್ರ RX ಬೈಕ್ ಇತ್ತು. RX ಬೈಕ್ ಧೂಮ್ 3 ತರ ಒಂದ್ ಚೇಸ್ ಹಾಕೊಳ್ಳೋ. ಅವನು ನನ್ನ ನೋಡೋದಕ್ಕೆ ಅಂತ ನಮ್ಮ ಮನೆ ಹತ್ರ ಬಂದಾಗ ಇಂಜಿನ್ ಸೀಸ್ ಆಗೋಯ್ತು. ಎಂಜಿನ್ ಸೀಸ್ ಆಗ್ಲೇಬೇಕಲ್ಲ. ಮುಂದಕ್ಕೆ 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 ಅದನ್ನ ರೆಡಿ ಮಾಡೋದಕ್ಕೆ ಒಬ್ಬ ಮೆಕ್ಯಾನಿಕ್ ಬಂದ. ಸಿಲ್ಕಿ ಹೇರ್. ಅವನೇ ಮೋಹನ್. ಐ ಲೈಕ್ ದಿಸ್ ಸ್ಟೋರಿ. ಇದು ಕಣ ಸ್ಟೋರಿ ಅಂದ್ರೆ ಒಂದು ಹೆಣ್ಣಿಗೆ ಒಂದು ಗಂಟು ಮಾತ್ರ ಅಲ್ಲ, ಹಲವಾರು ಗಂಟುಗಳು ಬಂದು 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 ಹೋಗ್ತಾ ಇರ್ಬೇಕು. ಒಂದಿನ ಅವನನ್ನ ಜೋಗ್ ಫಾಲ್ಸ್ ಕರ್ಕೊಂಡು ಹೋದ. ಜೋಗ್ ಫಾಲ್ಸ್ ಇಲ್ಲೊಂದು ಸಾಂಗ್ ಹಾಕೊಳ್ಳೋ. ನೈಟ್ ಎಫೆಕ್ಟ್, ಡೇ ಎಫೆಕ್ಟ್, ವಾಟರ್ ಎಫೆಕ್ಟ್. ಆಮೇಲೆ ಅಲ್ಲಿ ಲಾಡ್ಜ್ ಅಲ್ಲಿ ರೂಮ್ ಮಾಡಕ್ ಹೋದ. ರೂಮ್ ಮಾಡ್ದ. ಇಲ್ಲಿ ನೈಟ್ ಎಫೆಕ್ಟ್ ಅಲ್ಲಿ ಸೆಡ್ಯೂಸಿಂಗ್ ಸಾಂಗ್. ರತಿ ವಿಜ್ಞಾನ ತರ. ನಾನಿನ್ನ ಮರೆಯಲಾರಿತ. ಸರ್, ನಾನ್ ನಿಮ್ಗೊಂದ್ ವಿಷಯ ಹೇಳಲೇ ಇಲ್ಲ. ಹೇಳಮ್ಮ, ನನ್ನ ಕೈ ಕಡಿತಾ ಇದೆ. ಬೇಗ ಹೇಳಮ್ಮ, ಬೇಗ ಬೇಗ. ನಮ್ಮಪ್ಪಂಗೆ 2 ಕಿಡ್ನಿ ಹೊಂಟೋಗಿದೆ ಸರ್. ನಮ್ಮ ಅವ್ವಂಗೆ ಕ್ಯಾನ್ಸರ್ ಅಟ್ಕಾಯಿಸ್ಕೊಂಡದೆ ಸರ್. ಏನೋ? ನನ್ ತಮ್ಮನ್ನ ಪೋಲಿಯೋ ಹಿಂಡ್ತಾದೆ ಸರ್. ಅಯ್ಯೋ, ಏನೇವಳು ಬಾಲ್ಕನಿ ರೇಂಜ್ ಅಲ್ಲಿ ಇದ್ದವಳು ಟೂರಿಂಗ್ ಟಾಕೀಸ್ ರೇಂಜ್ ಹೋಗ್ತಿಲ್ಲ. ಅಮ್ಮಮ್ಮ ಅಲ್ಬೇಡ ನೋಡು, ಟ್ರಾಜಿಡಿ ಎಲ್ಲ ಆಮೇಲೆ ನೋಡ್ಕೋಣ. ಲಾಡ್ಜ್ ಅಲ್ಲಿ ಮೋಹನ್ ನಿನ್ನ ಏನ್ ಮಾಡ್ದ? ಬೇಗ 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 ಹೇಳು ಹೇಳು. ಅಲ್ಲೇ ಸ್ಟಾರ್ಟ್ ಆಗಿದ್ದು ಸರ್. ಟ್ರಾಜಿಡಿ ತಾನೆ, ಅದು ಏನಾಯ್ತು ಹೇಳು. ಮೋಹನ್ ತಪ್ಕೊಂಡು ನಿನ್ನ ಏನ್ ಮಾಡ್ದ? ನಾನಿನ್ನ ಮರೆಯಲಾರೆ ಅನ್ನ, ನಾನಿನ್ನ ಬಿಡಲಾರೆ ಅನ್ನ. ಇಲ್ಲ ಅದ ತಪ್ಕೊಂಡು ಅಯ್ಯೋ, ಬೇಗ ಹೇಳಮ್ಮ. ನಾಚಗಳಿಸ್ಲಾ? ನಾಚ್ಕನ ಇವಾಗ ನೋಡು. ಈಗ ನೋಡು, ನಾನೇ ಮೋಹನ್, ನೀನೇ ಕರೀನಾ. ಈಗ ಮೋಹನ್ ನಿನ್ನ ರೂಮಲ್ಲಿ ತಪ್ಕೊಂಡ, ಇಲ್ಲ ಎಲ್ಲರ ಮುಂದೆ ಹೊರಗಡೆ ತಪ್ಕೊಂಡ, ಈ ಕೈ ಅಗಲಿಸ್ನ, ಹಿಡ್ಕೊಂಡ, ನಿಲ್ಲಿಸ್ಕೊಂಡ, ಹಂಗೆ ತಪ್ಕೊಂಡ, ಕೆಡ್ಕೊಂಡು ಉಳ್ಬಿಟ್ಟ. ಹೀಟಿಗೆ ಬಂದು ಜಾಸ್ತಿ ಆಗ್ಬಿಟ್ಟವ್ರಿ ಅವನು. ಏನ್ ಮಾಡ್ದ? ಕತೆ ಕೇಳೋಕ್ ಬಂದವನು ರೇಪ್ ಕೇಸಲ್ಲಿ ಪಿಟ್ಟಾಗೋತಾರ ಅವನಲ್ಲಪ್ಪ. ನನ್ ಡೌನ್ ತಪ್ಕೊಂಡು ಉರುಳಾಡ್ತೀಯ. 24 hours ಬಂದ್ರ ಬಾಸ್. ನಿಮ್ ಜಿಂದಗಿನೇ ಖರಾಬ್ ಮಾಡ್ಕೊಂಡ್ಬಿಟ್ರಲ್ಲ ಬಾಸ್. ಯಾಕೋ? ಅವನ ಹೆಸರು ಆಸಿಡ್ ರಾಜ ಅಂತ. ಇಡೀ MG ರೋಡೇ ಅವನ ಹ್ಯಾಂಡ್ ಓವರ್ ಇದೆ ಬಾಸ್. ಸತ್ಯ, ನನ್ ಬಿಟ್ಬಿಟ್ಟು ಹೋಗ್ಬಿಟ್ನಲ್ಲ, ನಾನ್ ಬಚಾವ. ಬಚಾವ? ನಿಮ್ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದ್ದೆ ಈಗ. ಯಾಕೋ? ಅವನೇನಾದ್ರೂ ಗುನ್ನಿ ಸಿಕ್ಕಿದ್ರೆ ಯಾರ ಮೇಲಾದ್ರೂ 24 hours ಟೈಮ್ ಕೊಡ್ತಾನೆ. ಅದಾದ 1 ನಿಮಿಷಕ್ಕೆ ನಿಮ್ಮ ಅಕ್ಕಕ್ಕೆ ಆಸಿಡ್ ಹಾಕಿ ನಿಮ್ಮ ಬಾಡಿನ ಅಲ್ಸೂರ್ ಲೇಕ್ ಅಲ್ಲಿ ಫ್ಲೋ ಆಗೋ ತರ ಮಾಡ್ಬಿಡ್ತಾನೆ ಬಾಸ್. ನಾನಿನ್ನು ಡೈರೆಕ್ಟರ್ ಆಗ್ಬೇಕಾಗಿತ್ತು, ಹಾಲಿವುಡ್ಗೆ ಹೋಗ್ಬೇಕಾಗಿತ್ತು. ಏನೇನೋ ಡ್ರೀಮ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ನಲ್ಲೋ. ಅಲ್ಲೇ ಕಂದ ಕರಿಯ ಕಾಗೆ ಬಂಗಾರ ಪ್ಲೀಸ್. ಏನೋ ಒಂದು ಐಡಿಯಾ ಇಲ್ಲಲ್ಲೋ. ನೈಸ್ ಮಾಡ್ತಾವ ನನ್ ಮಗ. ಹಲೋ ರಮೇಶ, ಮಸ್ತಿ ಬಂದ್ರ? ಬೆಳಗ್ಗೆ ಬಂದ್ರಕ್ಕ. ನಾನು ಅವ್ರನ್ನ ನೋಡ್ಬೇಕು. ಆಯ್ತಕ್ಕ, ನಿಮ್ಮಿಬ್ಬರನ್ನ ಎಂದಾದ್ರೂ ಮೀಟ್ ಮಾಡೇ ಮಾಡಿಸ್ತೀನಿ. ಗುರು, ಅದೇ ಗುರು ಮೀನಾಕ್ಷಿ ಮನೆ. ಅವಳು ಅಲ್ಲಿಂದ ಪಟೇಲ್ ಸಿಗ್ನಲ್ ಕೊಡ್ತಾಳೆ, ಕೆಂಪಾಕ್ರೆ ರೆಡಿ ರೇ, ಹಸಿರಾಕ್ರೆ ಅಟ್ಯಾಕ್ ಮಾಡಿ ಅಂತ.
ಹೆಂಗೋ ಬಂದ್ಲು ಇಲ್ಲಿಗೆ? ಮಸ್ತಿ, ರಮೇಶನ್ ಮೇಲೆ ಯಾಕೆ ರೇಗ್ತೀರಾ? ನನ್ನ ಯಾರು ಇಲ್ಲಿ ಕರ್ಸಿಲ್ಲ. ನಾನೇ ಬೆಳಗ್ಗೆಯಿಂದ ನೀವ್ ಎಲ್ಲೆಲ್ಲಿಗೆ ಹೋಗ್ತಾ ಇದ್ರೋ ಅಲ್ಲಿಗೆ ಬರ್ತಾ ಇದೀನಿ. ಆದ್ರೆ ನೀವ್ ಕೊಲೆ ಮಾಡೋದು ನನ್ನಿಂದ ನೋಡಕ್ ಆಗ್ಲಿಲ್ಲ, ಅದಕ್ಕೆ ಕಿರ್ಚ್ಕೊಂಡೆ. ಗೊತ್ತಾಯ್ತಾ? ನಮ್ ದಂಧೆ ನಡೆಯೋ ಯಾವ ಕೆಲಸ ನೀನ್ ನೋಡೋದಕ್ಕೆ ಭಯ ಪಟ್ಕೊಂತೀಯ, ಅಸಹ್ಯ ಪಟ್ಕೊಂತೀಯ. ಗೊತ್ತಿದ್ದು ನನ್ನಿಂದ ಯಾಕೆ ಬಿದ್ದಿದ್ಯಾ? ಇದುವರೆಗೂ ನಾನು ಇಟ್ಟಿದ್ದ ಮುಹೂರ್ತ, ಹಾಕಿದ ಸ್ಕೆಚ್ ಯಾವತ್ತೂ ಮಿಸ್ ಆಗಿರ್ಲಿಲ್ಲ. ನಿನ್ನಿಂದಾಗ ಪಟ್ಟಿ ಎಸ್ಕೇಪ್ ಆಗ್ಬಿಟ್ಟ. ಕೊನೆ ಸರ್ತಿ ಹೇಳ್ತಾ ಇದ್ದೀನಿ, ನನ್ ದಾರಿಗೆ ಯಾವತ್ತೂ ಅಡ್ಡ ಬರ್ಬೇಡ. ಹೋಗಿಲ್ಲಿಂದ. ಮಸ್ತಿ, ನಾನ್ ಯಾವಾಗ ನಿನ್ ದಾರಿಗೆ ಅಡ್ಡ ಬಂದೆ? ಒಂದೇ ಒಂದ್ಸಲನಾದ್ರೂ ಮಸ್ತಿ ರೌಡಿಸಂ ಬಿಟ್ಬಿಡು ಅಂದಿದ್ದೀನ? ಒಂದೇ ಒಂದ್ಸಲನಾದ್ರೂ ಮಚ್ ಮುಟ್ಬೇಡ ಅಂತ ತಡೆದಿದ್ದೀನ? ರೌಡಿಸಂ ಮಾಡೋದು ನಿನ್ ಕರ್ಮ, ಆದ್ರೆ ನಿನ್ನ ಲವ್ ಮಾಡೋದು ನನ್ ಧರ್ಮ. ನಾನು ಮಾಡ್ತಿರೋದ್ ಧರ್ಮ, ನೀನ್ ಮಾಡ್ತಿರೋದ್ ಕರ್ಮ. ಲವ್ ಅಂತೆ ಲವ್. ನನ್ನ ಮದುವೆ ಆದ್ರೆ ಏನ್ ಬೆಲೆ ಇರ್ತಿ ಸಮಾಜದಲ್ಲಿ ನಿನ್ಗೆ? ಒಂದ್ ನಿಮಿಷ ಆರಾಮಾಗಿ ಕಣ್ಮುಚ್ಕೊಂಡು ನಿದ್ದೆ ಮಾಡಕ್ಕಾಗಲ್ಲ. ಬೆಳಿಗ್ಗೆ ಎದ್ರೆ ರೌಡಿಗಳ ಅಟ್ಯಾಕು, ಪೊಲೀಸರು ರೈಡು, ಕೋರ್ಟ್ ಕಚೇರಿ ಜೈಲು ಅಂತ ಅಲ್ದಾಡ್ಬೇಕಾಗತ್ತೆ. ಪೊಲೀಸರ ಕೈ ಲುಚ್ಚ ಲಚ್ಚ ಮಾತುಗಳು ಕೇಳ್ಬೇಕಾಗತ್ತೆ. ನಾಳೆ ನನ್ ಮದುವೆ ಆಗ್ತೀಯಾ, ನಮಗ್ ಮಕ್ಳಾಗತ್ತೆ, ಸ್ಕೂಲಿಗೆ ಸೇರ್ಸಕ್ ಹೋಗ್ತೀಯಾ. ನಿಮ್ಮಪ್ಪ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ರೌಡಿಸಂ ಮಾಡ್ತಾನೆ, ಕೊಲೆ ಮಾಡ್ತಾನೆ ಅಂತ ಹೇಳ್ತೀಯಾ. ಸ್ಕೂಲಲ್ಲಿ ಸೀಟ್ ಸಿಗಲ್ಲ ಮಕ್ಕಳಿಗೆ. ಅಕ್ಕಪಕ್ಕದ ಮನೆಯವರು ಅರ್ಶನ ಕುಂಕುಮ ಇಟ್ಕೊಳಕ್ಕೂ ಕರೆಯಲ್ಲ. ಭೂಮಿಕಾ, ನನ್ನ ಮಾತು ಕೇಳು. ನನ್ನಿಂದ ಅಲಿಯೋದ್ ಬಿಟ್ಬಿಟ್ಟು ಯಾವ್ದಾರ ಒಳ್ಳೆ ಹುಡುಗನ ಮದುವೆ ಆಗಿ 100 ವರ್ಷ ಸುಖವಾಗಿ ಸಂಸಾರ ಮಾಡೋ. ನನಗೆ ಇಷ್ಟ ಇಲ್ದೇ ಇರೋ ಜೊತೆ 100 ವರ್ಷ ಬದುಕೋಕ್ಕಿಂತ ನಾನ್ ಪ್ರೀತಿಸಿರೋ ಹುಡುಗನ ಜೊತೆ 3 ನಿಮಿಷ ಬದುಕಿದ್ರೆ ಸಾಕು, ನನ್ನ ಜೀವನ ಸಾರ್ಥಕ ಆಗುತ್ತೆ. ಆಸೆ ನಿಮಗೂ ಇದೆ. ಇಲ್ಲ ಅಂತ ನನ್ ಮೇಲೆ ಆಣೆ ಮಾಡಿ ಹೇಳಿ ನಾನು ಹೊರಟೋಗ್ತೀನಿ. ಈ ಆಣೆ ಪ್ರಮಾಣ ಮಾಡಿದ್ರೆ ನಮ್ಗೆ ಆಗ್ ಬರಲ್ಲ. ನಮ್ಗೇನಿದ್ರು ಮೂರ್ತ ಹೇಳೋದ್ ಗೊತ್ತು, ಮಾಂಜ ಕೊಡೋದು ಗೊತ್ತು ಅಷ್ಟೇ. ಮಂತ್ರಾಳವ್ರ ಮನೆ ಹುಡುಗಿಗೂ ಮಚ್ಚಿಡಿದ್ರೆ ಹುಡುಗನಿಗೂ ಎಲ್ಲಿದಲ್ಲಿ ಸಂಬಂಧ? ಅದ್ರಲ್ಲೇನ್ ತಪ್ಪು? ನನಗೇನೋ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಿನ್ ತಲೆ ಚೆನ್ನಾಗಿರುತ್ತೆ. ಲೂಸ್ ತರ ಮಾತಾಡ್ತಾಳೆ ನೋಡಮ್ಮ. ಈಗಿನ ಕಾಲದಲ್ಲಿ 100 ರೂಪಾಯಿ ಕೊಟ್ಟೋಳ ರೇಡಿಯೋ ಗ್ಯಾರಂಟಿ ಕೊಡ್ತಾರೆ, ಆದ್ರೆ ಈ ಮಚ್ಚಿಡಿದ್ರೋ ಬಾಡಿಗೆ ಯಾರು ಗ್ಯಾರಂಟಿ ಕೊಡಲ್ಲ. ಈ ಗ್ಯಾರಂಟಿ ಇಲ್ದಿರೋ ಬಾಳ್ ಬೇಕಾ ನಿನ್ಗೆ? ಮುಂದೆ ಯೋಚನೆ ಮಾಡಿ ನೋಡು. ವಿಧವೆ ಪಟ್ಟ ಕಟ್ತಾರೆ ನಿನ್ಗೆ. ಬಿಳಿ ಸೀರೆ ಉಡ್ಸಿ ಮೂಲೆಯಲ್ಲಿ ಕೂರಿಸ್ತಾರೆ. ಕುಂಕುಮ, ಹೂವ, ಬಳೆ ಎಲ್ಲ ಪರ್ಮನೆಂಟ್ ಆಗಿ ಇಟ್ಕೊಂತಾರೆ. ಸಾಯೋವರೆಗೂ ಕಣ್ಣಿನ ಕೈ ತೊಳ್ಕೊಂಡ್ ಬದುಕಬೇಕಾಗತ್ತೆ. ಕರ್ಕೊಂಡೋಗ್ರ ಹೇಳ. ಹಂಗೆ ಅವ್ರ ಮನೆಯವ್ರಿಗೆ ಹೋಗಿದ್ ಹೇಳಿ ಎಲ್ಲ ಹೊರಗಡೆ ಬಿಡ್ಬೇಡಿ ಅಂತ. ಬಿಟ್ರೆ ಹಿಂಗೆ ಕಳೆದೋಗ್ಬಿಡ್ತಾಳು. ಮುಂದೆ ಯೋಚನೆ ಮಾಡಿ ನೋಡು. ವಿಧವೆ ಪಟ್ಟ ಕಟ್ತಾರೆ ನಿನಗೆ. ಬಿಳಿ ಸೀರೆ ಉಡ್ಸಿ ಮೂಲೆಯಲ್ಲಿ ಕೂರಿಸ್ತಾರೆ. ಗುರು, ಅವನ್ ಯಾವ ಫಿಲಂ ಡೈರೆಕ್ಟರ್ ಅಂತ ನೀನ್ ನೋಡ್ಬೇಕು ಅಂತ 3 ದಿವಸದಿಂದ ಅವಳಿ ಇರ್ತಾವನೆ. ಕರ್ಸ್ಲಾ? ಕರ್ಸು ಬಾಸ್. ಈಗಿನ ನಮ್ಮ ಕನ್ನಡ ಇಂಡಸ್ಟ್ರಿನ ಲಾಂಗು ಮಚ್ಚುಗಳೇ ರೂಲ್ ಮಾಡ್ತಾ ಇದೆ ಬಾಸ್. ಯಾವುದೇ ಪ್ರೊಡ್ಯೂಸರ್ ಬಂದ್ರು ಹೀರೋ ಕೈಯಲ್ಲಿ ಮಚ್ಚಿಲ್ದೆ ಸಿನಿಮಾನೇ ಮಾಡಲ್ಲ ಅಂತ ಓಡೋಗ್ಬಿಡ್ತಾರೆ ಬಾಸ್. ಅದಕ್ಕೆ ಕೈಯಲ್ಲಿ ಮಚ್ಚಿಟ್ಕೊಂಡು ಯಾರನ್ನಾರು ಕಚ 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 ಅಂತ ಕೊಚ್ಚೋ ಒಬ್ಬ ರೌಡಿ ಕತೆ ಸಿಗ್ಬೋದು ಅಂತ ಒಬ್ಬ ಲೈವ್ ಬ್ಯಾಂಡ್ ಡ್ಯಾನ್ಸರ್ ನ ಸೆಟ್ ಮಾಡ್ಕೊಂಡು ಡೈಲಿ ನೈಟ್ ಅವಳ ಹತ್ರ ಹೋಗಿ 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 ಆ ಹುಡುಗಿ ಕತೆ ಕೇಳೋದಿಕ್ಕೆ. ಹ್ಞೂ ಸರ್, ಅವಳಿಗೆ ಯಾವನೋ ಸೆಟಪ್ ಇದ್ದಾನಂತೆ ಸರ್, ಆಸಿಡ್ ರಾಜ ಅಂತ. ಅವ್ನು ನನ್ ಮೇಲೆ ಏನೋ ತಪ್ಪು ತಿಳ್ಕೊಂಡು ಅವಳಿಗೂ ನನ್ಗೂ ಲಿಂಕ್ ಇದೆ ಅಂತ ನನ್ ಮುಖಕ್ಕೆ ಆಸಿಡ್ ಆಗ್ತೀನಿ ಅಂತ ಭಯ ಬೀಳಿಸ್ತಾನೆ. ಬೇರೆ ಕೂರ್ ಬೆಳಿತೀನಿ ಅಂತ ಹೇಳೋ. ನೀವು ಅವನಿಗೆ ಫೋನ್ ಮಾಡಿ ಒಂದು ಅವಾಜ್ ಹಾಕಿ ಸರ್. ಹಾಕಿಲ್ಲ, ಸ್ಟ್ರಾಂಗ್ ಆಗಿ ಹಾಕಿ. ಯಾರೋ ಇದು ಆಸಿಡ್ ರಾಜ. ದಯವಿಟ್ಟು ಕ್ಷಮಿಸಿ, ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ನೀವು ದಯವಿಟ್ಟು ಆಸಿಡ್ ರಾಜ ಕೋಲ್ಡ್ ಕ್ರೀಮ್ ಆಗೋಗ್ಬಿಟ್ಟವನೆ. ಗೂಬೆ ನನ್ನ ಮಗ. ಗ್ರೇಟ್ ಬಾಸ್, ಗ್ರೇಟ್ ಕಳ್ಳ ನೀನು ಬಾಸ್. ಒಂದೇ ಒಂದು ಫೋಟೋ ಕೊಟ್ರೆ ವಿಸಿಟಿಂಗ್ ಕಾರ್ಡ್ ಮಾಡಿಸಿ ಇಡೀ ಇಂಡಸ್ಟ್ರಿನ ಗಡಗಡಗಡ ಅಂತ ಅಲ್ಲಾಡ್ಬಿಡ್ತೀನಿ. ಪ್ಲೀಸ್ ಸರ್, ಥ್ಯಾಂಕ್ ಯು. ಅನ್ಕೊಂಡ ತೆಗಿಯೋ ಬೇಗ ತೆಗಿಯೋ. ಅಣ್ಣ ಅಣ್ಣ ಅಣ್ಣ
ಮದ್ವೆ ಆದ್ರೆ ನೀನ್ ಯಾವಾಗ ಬೇಕಾದ್ರೂ ಸಾಯ್ಬೋದು, ನಾನ್ ವಿಧವೆ ಆಗ್ಬೋದು. ಇದೇ ತಾನೇ ನಿನ್ ಭಯ. ಆದ್ರೆ ಒಂದ್ ಮಾತ್ ಹೇಳ್ತೀನಿ, ನೀನ್ ಸತ್ರೆ ಮಾತ್ರ ಅಲ್ಲ, ನೀನ್ ನನ್ನಿಂದ ದೂರ ಆದ್ರೂ ನಾನ್ ವಿಧವೆನೆ. ಯಾಕೆಂದ್ರೆ ನನ್ ಮನ್ಸು ನಿನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ಟಿದೆ. ಅಲ್ಲ ನಿನ್ಗೆ ಮಸ್ತಿ, ತುಂಬಾ ಯೋಚನೆ ಮಾಡೇ ನಿರ್ಧಾರಕ್ಕೆ ಬಂದಿದ್ದೀನಿ. ನಾನ್ ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡಿದ್ದು ಜನ ಅಲ್ಲ, ನೀನು. ನನಗ್ ನೀನ್ ಮುಖ್ಯ. ಅಕ್ಕಪಕ್ಕದವ್ರು ಕೂಡ ಅಷ್ಟ ಕುಂಕುಮ ಬೇಕಾಗಿಲ್ಲ ನನ್ಗೆ. ನನ್ ಹಣೆ ಮೇಲೆ ನೀನೊಬ್ಬ ನಗ್ನಗ್ತಾ ಇದ್ರೆ ನಂಗಷ್ಟೇ ಸಾಕು. ಕೋರ್ಟು ಕಚೇರಿ ಸ್ಟೇಷನ್ ಅಂತ ಅಲಿಯೋದ್ ನನ್ ಹಣೆಲ್ ಬರ್ದಿದ್ರೆ ಏನ್ ಮಾಡಕ್ಕಾಗತ್ತೆ? ಈಗ್ಲಿಂದಾನೇ ಪ್ರಿಪೇರ್ ಆಗ್ತೀನಿ. ನನ್ ಗಂಡ ರೌಡಿ ಅಂತ ನನ್ ಮಗುಗ್ ಸೀಟ್ ಕೊಡಲ್ಲ ಅಂದ್ರೆ ನಾನ್ ಸುಮ್ನಿರಲ್ಲ. ಆದ್ರೆ ಒಂದ್ ಮಾತ್ ಸತ್ಯ, ಈ ಜಗತ್ತಲ್ಲಿ ನಿನ್ ಲೈಫ್ ಮಾತ್ರ ಅಲ್ಲ, ಯಾರ್ ಲೈಫ್ಗೂ ಗ್ಯಾರಂಟಿ ಇಲ್ಲ. ನಾನ್ ಯಾರನ್ನೋ ಮದ್ವೆ ಅದೇನ್ ತಿಟ್ಕೋ, ಅಕಸ್ಮಾತ್ ಅವನ್ಗೆ ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ ಆಗೇನ್ ಮಾಡ್ಲಿ? ಯಾವತ್ತೋ ಬರೋ ಸಾವ್ಗ್ ಹೆದರ್ಕೊಂಡು ಇವತ್ತಿನ ಸಂತೋಷ ಕಳ್ಕೊಳಕ್ ನಾನ್ ಇಷ್ಟಪಡ. ಇದನ್ನ ಸಂತೋಷ ಅನ್ಕೊಂಡಿದ್ಯಾ ನೀನು? ಇದು ಸಂತೋಷ ಅಲ್ಲ, ಬರೀ ಟೆನ್ಷನ್ ಇರೋದಿಲ್ಲಿ. ಅದ್ರಲ್ಲೂ ಒಂದ್ ಥ್ರಿಲ್ ಇರುತ್ತಲ್ವಾ? ಏನ್ ಥ್ರಿಲ್ ಇರುತ್ತೆ ನಿನ್ ತಲೆ? ರೇಗ್ಬೇಡಿ. ನಿಮ್ ಒಳಗಿರೋ ಪ್ರೀತಿನ ಕೋಪದಲ್ಲಿ ಮರೆ ಮಾಚ್ತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ನನಗ್ ಪ್ರೀತಿನ ಕಂಟ್ರೋಲ್ ಮಾಡ್ಕೊಳಕ್ ಬರಲ್ಲ. ಕಂಟ್ರೋಲ್ ಮಾಡ್ಕೊಬೇಕು. ಆಗ್ತಾ ಇಲ್ಲ. ನನ್ ಮನಸ್ ಎಲ್ಲೇ ಹೋದ್ರು ಕಡೆಗ್ ನಿಮ್ ಹತ್ರಕ್ಕೆ ಬಂದ್ ನಿಲ್ತಾ ಇದೆ. ನೀವ್ ನನ್ ಇಡೀ ಬದುಕನ್ನೇ ಆವರ್ಸ್ಕೊಂಡ್ಬಿಟ್ಟಿದೀರಾ. ಆದ್ರೆ ನಿಮ್ಮನ್ನೇ ಮದ್ವೆ ಆಗ್ತೀನಿ, ಇಲ್ಲ ಹೀಗೆ ವಿಧವೆ ಆಗೇ ಇದ್ಬಿಡ್ತೀನಿ. ನೀನ್ ಇನ್ನೂ ಸಣ್ಣ ಮೊಗ ಇದ್ದಂಗೆ ಇಂತ ಕೆಟ್ಟದನ್ನೆಲ್ಲ ಬಯಸ್ಬ್ಯಾಡ್ದು. ತಕ ಹಣೆಗೆ ಕುಂಕುಮ ಮಾಡಿಕೋ. ಇಟ್ಕೋತೀನಿ ಅಂಕಲ್. ಬರೀ ಕುಂಕುಮ ಅಲ್ಲ, ಮದುಮಗಳ ತರ ಶೃಂಗಾರನೂ ಮಾಡ್ಕೋತೀನಿ. ಅದು ಮಸ್ತಿ ನನ್ನ ಒಪ್ಕೊಂಡಾಗ ಮಾತ್ರ. ಮಸ್ತಿ, ನೀನ್ ಲೈಫಲ್ಲಿ ಲಾಂಗ್ ಮುಖ್ಯ ಅಂತಿದ್ಯಾ, ನಾನು ಲವ್ ಮುಖ್ಯ ಅಂತಿದ್ದೀನಿ. ನೀನ್ ನನ್ನ ಒಪ್ಕೊಂಡು, ನನ್ ಲವ್ನ ಒಪ್ಕೊಂಡು, ನನ್ ಹಣೆ ಕುಂಕುಮ ಇಟ್ಟು ನನ್ನ ಸ್ವೀಕರಿಸೋವರೆಗೂ ನಾನ್ ಹೀಗೆ ಇರ್ತೀನಿ, ನೀನ್ ಹಿಂದೆನೆ ಬರ್ತೀನಿ. ವೇಷ ಹಾಕೊಂಡು ಬೀದಿ ತಿರುಗ್ತಿಯಲ್ಲೇ, ಜನಗಳ ಕೆಟ್ಕಂಡಿನ ಬೀಳಲ್ವೇನೆ? ಇವಳು ವಿಧವೆ ಆಗಿರೋದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಆದ್ರೆ ಅದು ಸಂಪ್ರದಾಯವಾಗಿ ಶಾಸ್ತ್ರೋಕ್ತವಾಗಿ ಆಗ್ಬೇಕು. ಅದಕ್ಕೆ ನಾನು ನಾಪಿತನ ಕರ್ಸಿದ್ದೀನಿ. ಇನ್ ಮುಂದೆ ಇವಳು ನನ್ನ ಹಾಗೆ ಮುಂಡನ ಮಾಡಿಸ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ಬೇಕು. ರೌಡಿಗಳ ಜೊತೆ ಓಡಾಡ್ತಿದೆ. ಕುಣಿಗಲ್ಗೆ ಹೋಗ್ತಾವನೆ. ಊರಬ್ಬ ಅಂತೆ, ಮಟನ್ ಊಟಕ್ಕೆ ಲಡ್ಡು ಚಾನ್ಸು, ಸೆಂಟ್ರಲ್ಲೇ ಹೊಡೆದಾಕ್ಬಿಡ್ಬೋದು. ಏಯ್ ಎಲ್ರ ಬ್ಯಾಟು ಏನಂತೆ ಮಸ್ತಿ? ಇನ್ನ ನಿಮ್ಮ ಅಜ್ಜನ್ ಮುಟ್ಟಲ್ಲ, ಯಾವತ್ತೂ ಮುಟ್ಟಲ್ಲ. ಯಾಕೋ ಮಸ್ತಿ, ಏನಾಯ್ತಾ ನಿನ್ಗೆ? ಇಲ್ಲ ಗಡ್ಡೆ, ಇಷ್ಟ ದಿನ ಹೇಗೋ ನನ್ನ ಪ್ರೀತಿನ ಅದ್ಬಿಟ್ಕೊಂಡಿದ್ದೆ. ಇನ್ ನನ್ ಕೈಲಿ ಮುಚ್ಚಿಟ್ಕೊಳಕ್ ಆಗಲ್ಲ. ಪಾಪ ಭೂಮಿಕಾ, ಅವಳು ಇದೇ ತರ ಓಡಾಡೋದ್ ನನ್ ಕೈಲಿ ನೋಡಕ್ಕಾಗಲ್ಲ. ಹೌದು, ಪ್ರೀತಿ ದ್ವೇಷನ, ಅಸೂಯನ, ಕ್ರೌರ್ಯನ ಎಲ್ಲ ಗೆದ್ಬಿಡ್ತು. ಇನ್ನೊಂದು ಇರುವೆ ಸಾಯಿಸಕ್ಕೂ ನನ್ ಕೈಲಿ ಆಗಲ್ಲ. ನನಗಿನ್ ಯಾವ್ದು ಬೇಡ, ನನಗೆ ಭೂಮಿಕಾ ಬೇಕು, ಅವಳು ಪ್ರೀತಿ ಬೇಕು. ಕರೆಕ್ಟ್ ಆಗಿ ಹೇಳಿದೆ ಗುರು, ಈ ಮಾತು ನೀನ್ ಯಾವತ್ತೂ ಹೇಳ್ಬೇಕಾಗಿತ್ತು. ಪಟ್ರಿ ಮೂಟೆ ವಿಷಯನ ನಮಗ್ ಬಿಡು, ಟೈಮ್ ನೋಡಿ ನಾವು ಟಿಕೆಟ್ ಕೊಡ್ತೀವಿ. ನಾವು ಹುಡ್ತಾರೆ ಬ್ಲೇಡ್ ಇಟ್ಕೊಂಡು ಹುಡ್ತಾವ್ರು, ಆದ್ರೆ ನೀನು ಈ ಫೀಲ್ಡ್ ಅರ್ಧದಲ್ಲಿ ಬಂದೆ, ಅರ್ಧದಲ್ಲೇ ಹೊಟ್ಟೋಗ್ಬಿಡು. ಅದನ್ ಕಣ್ ನಿಂತ್ಕೊಳ. ಮಸ್ತಿ ಫಾರಂ ಅಲ್ಲಿ ಇರೋ ಹುಡ್ಗಾಕಣ ಈಗ ಮಚ್ಬಿಟ್ಟ ಅಂದ್ರೆ ನನ್ ಮಗ ಮೂಟೆ ನಮ್ಮ ಮೇಲೆ ಬಿದ್ದು ಸೀಳ್ ಆಯ್ತಾರ, ಅದು ತಿನ್ನಕ್ ಬಿಡ್ತಾನೆ. ಏನ್ ಗುರು ನೀನು ಈ ಸ್ಟಾಫ್ ನನ್ ಮಕ್ಳಿಗೆಲ್ಲ ಭಯ ಪಡ್ಸಲ್ಲ? ನನಗೆ ಫೀಲ್ಡ್ ಕೊಡಕ್ ಬಂದ ಅಂದ್ರೆ ತುಳ್ದಾಕ್ ಬಿಡ್ತೀನಿ ಚೈಲ್ಡ್ ನನ್ ಮಗನೇ. ಮಸ್ತಿ, ಈಗ ನಿನ್ನ ಹೆಸರು ಒಳ್ಳೆ ಬಜಾರ್ ನಡೀತಾ ಐತೆ, ಸೂಪರ್ ಆಗಿ ವರ್ಕೌಟ್ ಆಗ್ತಾ ಐತೆ. ಇಂಥ ಟೈಮಲ್ಲಿ ಇಂಥ ಹಾಕದ ನೋಡ, ಎಷ್ಟ್ರಿದೆ ಅಂತ 100 ಜನ ಹುಡುಗಿರು ಸಿಗ್ತಾರೆ. ಕಳ್ಕೊಂಡ್ರೆ ಕೇಳ್ಕತ್ತಮ್ ನಾಟಕ್ ಬಂದ್. ನಾನು ನೀನು ಎಲ್ಲ ಡುಮ್ಮೆ. ನಾನ್ ಯಾವ್ದೇ ಕಾರಣಕ್ಕೂ ನೀನ್ ಮಚ್ಚ ಬಿಡೋದನ್ನು ಒಪ್ಪಲ್ಲ. ಏಯ್ ನಾಗರಾಜಪ್ಪ, ಬೇಡ, ಅವನೆಲ್ಲ ನೀನ್ ಬಲವಂತ ಮಾಡ್ಬೇಡ. ನಮಗೋಸ್ಕರ ಅವನು ಮಸ್ತಿ ಆಗಿ ಬದುಕಿದ್ ಸಾಕು. ಇನ್ನು ಅವನಿಗೋಸ್ಕರ ಸಿದ್ದಪ್ಪಾಜಿ ಆಗಿ ಬದುಕ್ಲಿ. ಬಿಟ್ಬಿಡು ಅವನ್ನ.
ಕೈಗೆ ಮಚ್ ಕೊಡ್ತಾ ಇದ್ದ ಪಾಪಿ ನಾನ್ ಹೇಳ್ತಾವ್ನಿ. ನೀ ತಕ್ಕಂದಿರೋ ತೀರ್ಮಾನ ಸರಿಯಾಗದೆ. ಹುಡುಗಿ ಆ ಹೆಣ್ಮಗ ಸಾನೆ ಒಳ್ಳೆವಳು. ಅವನವ್ವ ಬದುಕಿದ್ರೆ ಅವನ ಕೈಗೆ ಮಚ್ ಕೊಡ್ತಿದ್ಲ ಅಂತ ಒಂದೇ ಒಂದ್ ಪ್ರಶ್ನೆ ಕೇಳ್ಬಿಟ್ಲು ಅಂತ ಉತ್ತರ ಕೊಡಕ್ಕೆ ತಡಬಡಾಯ್ಸ್ಬಿಟ್ಟೆ ಮಗ, ತಡಬಡಾಯ್ಸ್ಬಿಟ್ಟೆ. ನೀನ್ ಬಾಳ್ನ ಅವಳೇ ಹೆಸರು ಮಾಡುದು. ನೀನ್ ಹೋಗು ಹೋಗು ನೀನು. ವಾ, ಹಂಗಾದ್ರೆ ನಾವೆಲ್ಲ ಏನು ಅಲ್ಲ, ನಿಮ್ಗೆಲ್ಲ ಆ ಹುಡುಗಿನೇ ಹೆಚ್ಚಾಗೋದ್ಲಾ? ಸರಿ ಸರಿ ಸರಿ, ನಡ್ಸಿ ನಿಮ್ ದರ್ಬಾರ್. ನಾಗರಾಜಪ್ಪ, ನಾಗರಾಜಪ್ಪ, ಬಿಡಿ ಅಪ್ಪಾಜಿ, ಅವ್ರಿಗೆ ನಾನು ಹೇಳ್ಕೊತೀನಿ. ಗುರು, ನೀನ್ ಬೇಗ ರೆಡಿಯಾಗಿ ಹೋಗಿ ಅಕ್ಕನ ವಿಷಯ ಹೇಳ್ಬಿಡು. ನೀನ್ ಒಳ್ಳು ಮಗ. ಮಸ್ತಿ ಆಗಲ್ಲ, ಸಿದ್ದಪ್ಪಾಜಿ ಆಗಿ, ಸಿದ್ದಪ್ಪಾಜಿ ಆಗಿ ಒಳ್ಳು ಮಗ. ನನ್ನ ಮಗನೇ ರಮೇಶ, ನನ್ನ ಮಗ ಮಸ್ತಿನ ಅತ್ತಾನ ಅಂದ್ರೆ ಸಾಥ್ ಕೊಡಲ್ಲ ಅಂತ್ಯಾ? ಮೊದಲು ನನ್ನ ಮಗ ಯಾರು ಮುಟ್ಮಾಡ್ರ, ಯಾರು ಮುಟ್ಮಾಡ್ರ ನನ್ನ ಮಗನ್ನ? ನನ್ನ ಮಗ ಮಸ್ತಿನ ಆ ಮಟ್ಟಕ್ಕೆ ಬೆಳೆಸ್ಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತೇನೋ? ಏನೋ ಒಳ್ಳೆ ಹೆಸರು ಮಾಡ್ಬಿಟ್ಟ, ಅವ್ರ ಹೆಸರು ಹೇಳ್ಕೊಂಡು ನಾವೊಂದಿಷ್ಟು ದುಡ್ಡು ಮಾಡ್ಕೊಳ್ಳೋಣ ಅಂದ್ರೆ ನಕರ ಮಾಡ್ತಾವನೆ ನನ್ನ ಮಗ. ಯಾವ ಚೋಟದ ಹುಡುಗಿಗೋಸ್ಕರ ರೌಡಿಸಂ ಬಿಟ್ಬಿಡ್ತಾನಂತೆ. ರೌಡಿಸಂನ ನಾವೇನ್ ಮಾಡೋಣ? ನಮಗ್ ರೌಡಿಸಂ ಬಿಟ್ರೆ ಬೇರೆ ದಾರಿನೇ ಗೊತ್ತಿಲ್ಲ. ನಾವು ಬದುಕಿರೋ ತನಕ ರೌಡಿಸಂ ಮಾಡ್ತಾನೇ ಇರ್ಬೇಕು. ನಮಗ್ ಡಬಲ್ ಗೇಮ್ ಮಾಡಿದವ್ರನ್ನ ಈ ತರ ಇರ್ಬೇಕು. ನನ್ನ ಮಗ ಮಕ್ಕಿ ಒಳ್ಳೆ ಲೆವೆಲ್ ಹೋಗ್ಬಿಟ್ಟವ್ರೆ. ಈಗ ಅವನ ಹತ್ರ ನಾನ್ ನಿಮಗ್ ಸಾಥ್ ಕೊಡ್ತೀನಿ, ನಾನ್ ನಿಮ್ಮನ್ನ ಆ ಲೆವೆಲ್ ತಗೊಂಡೋಗಿ ತಿಳಿಸ್ತೀನಿ. ಯಾರಾದ್ರೂ ನನ್ನ ಮಕ್ಕಳ ಡಬಲ್ ಗೇಮ್ ಮಾಡಿದ್ರೆ ನಿಮಗೂ ಇವನು ಆಗಿದ್ ಕತಿನೇ. ಮಂಜ, ಸೀನಾ, ಹುಳ, ಏನ್ರ ಇದು? ಭೂಮಿಕಾ, ಮಸ್ತಿ, ಏನಾಯ್ತು ಮಸ್ತಿ? ಭೂಮಿಕಾ, ಏನಾಯ್ತು ಮಸ್ತಿ? ಏನಾಯ್ತು? ನನಗೇನು ಆಗಿಲ್ಲ ಭೂಮಿಕಾ. ನನಗೇನಾಗಿದೆ ನೋಡು, ನನಗೇನಾಗಿಲ್ಲ. ಮಸ್ತಿ ದಯವಿಟ್ಟು ಮಸ್ತಿ ಅನ್ಬೇಡ. ನಾನು ಮಸ್ತಿಯಾಗಿ ನಿನ್ನ ಹತ್ರ ಬಂದಿಲ್ಲ. ಆ ಮಚ್ಚು ರೌಡಿಸಮೆಲ್ಲ ಬಿಟ್ಬಿಟ್ಟು ಹಳೆ ಸಿದ್ದಪ್ಪಾಜಿಯಾಗಿ ಬಂದಿದ್ದೀನಿ ಭೂಮಿಕಾ. ನಾನ್ ರೌಡಿಸಂ ಬಿಟ್ಟೆ ಅಂತ ಗೊತ್ತಾಗ್ತಿದ್ದಂಗೆ ನನ್ ಕಡೆ ನನ್ನ ಕೊಚ್ಚಿ ಕೊಲೆ ಮಾಡ್ಬೇಕು ಅಂತ ಬಂದ್ರು. ಇಷ್ಟೇ ರೌಡಿಸಂ. ಆದ್ರೆ ನಿನ್ನ ಪ್ರೀತಿ ನನ್ ಸಹಾಯಕ್ ಬಿಡ್ಲಿಲ್ಲ, ನನ್ನ ಉಳಿಸ್ಕೊಂಡ್ಬಿಡ್ತು. ಪ್ರೀತಿಗೋಸ್ಕರ, ನನಗೋಸ್ಕರ ಆ ಕೆಟ್ಟ ಪ್ರಪಂಚಕ್ಕೆ ಬರಕ್ ನೀನ್ ರೆಡಿ ಆಗಿದ್ದೆ. ಆದ್ರೆ ಈಗ ನಾನೇ ಆ ಕೆಟ್ಟ ಪ್ರಪಂಚ ಬಿಟ್ಟು ನಿನ್ನ ಹತ್ರ ಬಂದಿದ್ದೀನಿ ಭೂಮಿಕಾ. ನೋಡು, ನಿನ್ನ ಆಸೆ ತರ
ನಿನಗೆ ಇಡೋದಕ್ಕೆ ನಾನೇ ಕುಪ್ಪ ತಂದಿದ್ದೀನಿ. ನೋಡು, ಇನ್ಮೇಲೆ ನೀನ್ ಯಾವತ್ತೂ ಈ ತರ ಇರಬಾರ್ದು. ಹೋಗು, ಮದುಮಗಳ ತರ ಡ್ರೆಸ್ ಮಾಡ್ಕೊಂಬ. ಹೋಗು ನೋಡು, ತಲೆ ತುಂಬಾ ಹೂ ಮುಡ್ಕೊಂಬ. ಇಲ್ಲಿ ನೋಡು, ಕೈ ತುಂಬಾ ಬಳೆಗಳು ಹಾಕೊಂಬ. ಹೋಗು, ಮದುಮಗಳಾಗ್ಬಾ. ಹೋಗು. ನಾನು ಆಗಾಗ ಬಾಯಿ ಮಾತು ಕೇಳ್ತಾ ಇದ್ದೆ, ನಿನ್ ಜೊತೆ 3 ನಿಮಿಷ, 1 ನಿಮಿಷ ಹೆಂಡತಿಯಾಗಿ ಬದುಕಿದ್ರೆ ಸಾಕು ಅಂತ. ಮಾತು ಈಗ ಸತ್ಯ ಆಯ್ತು. ಇಲ್ಲ ಭೂಮಿಕಾ, ನೀನ್ 3 ನಿಮಿಷ ಅಲ್ಲ, 100 ವರ್ಷ ನನ್ನ ಜೊತೆ ಬದುಕ್ತೀಯ. ಈಗ ಅನಿಸ್ತಾ ನೀನ್ ಸ್ವಲ್ಪ ಮುಂಚೆ ಕಾಣ್ಬೇಕಿತ್ತು. ಭೂಮಿಕಾ, ಭೂಮಿಕಾ, ನಿನ್ನ ಎತ್ತದ ಕಡೆ ನನ್ನ ಮಗ ಮಸ್ತಿ ಮೆತ್ತಗಾಗೋದು. ಭೂಮಿಕಾ, ನಾನೆಂತ ದುರಾದೃಷ್ಟವಂತೆ. ನಿನ್ ಜೊತೆ ಬದುಕ್ಬೇಕು ಅಂತ ಎಷ್ಟು ದಿನ ಹಂಬಲಿಸ್ದೆ. ನೀನೊಬ್ಲಿಲ್ಲ. ಆದ್ರೆ ಇವತ್ತು ನನ್ ಜೊತೆ ಬದುಕ್ಬೇಕು ಅಂತ ನೀ ಬಂದಿದ್ಯಾ. ಅದಕ್ಕೆ ಒಪ್ತಾ ಇಲ್ಲ. ಆದ್ರೂ ನನ್ಗೇನ್ ಬೇಜಾರಿಲ್ಲ. ಕಡೆ ಪಕ್ಷ ಈ 3 ಕ್ಷಣನಾದ್ರೂ ನಿನ್ ಮಡ್ಲಲ್ಲಿ ಬದುಕೋ ಭಾಗ್ಯನ ಆ ದೇವ್ರ ನನಗ್ ಕೊಟ್ಟ. ಮಸ್ತಿ ಮಸ್ತಿ. ಎಲ್ಲ ಬಿಟ್ಟು ಬಂದೆ ನಿನ್ನ ಸೇರಲು, ಬಿಟ್ಟೆಯ ನನ್ನನೇ. ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ರತ್ವಾಂ ಅತ್ಯದಿಷ್ಟದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯಶ್ಚ ಭವ್ಯಂ ಉಥಾಮೃತಂ ತಸ್ಮೇಶಾನಃ ಯತನ್ನೇನಾತಿರೋಹತೆ ಏತಾವಾನಸ್ಯ ಮಹಿಮಾ. ಅಣ್ಣ, ಮಸ್ತಿಲ್ ಸ್ಮಶಾನದಲ್ಲಿ ಫುಲ್ ಸ್ಕ್ರಾಪ್ ಆಗ್ಬಿಟ್ಟವ್ರೆ ಅಣ್ಣ. ಅವನ್ನ ಈಸಿಯಾಗಿ ಎತ್ಬಿಡ್ಬೋದಣ್ಣ. ಭವಾತ್ ಪುನಃ ತತೋ ವಿಶ್ವಂ ವಿಕ್ರಾಮತ ಸಾಶನಾನ ಶನೇ ಅಭೇ ತಸ್ಮಾತ್ ಸಂಪ್ರತಂ ಪೃಷದಾನಿ ಫೀಲಿಂಗು, ಲವ್ ಫೀಲಿಂಗು ಹೊಡಿತೀನಿ, ನಿನ್ನ ಎಬ್ಬಿಸಿ ಹೊಡಿತೀನಿ. ಹೊಟ್ರೆ ಇವಳ ಅರ್ಶನ ಕುಂಕುಮ ಅಳಸಾಕೋ, ಹೂವು ಕಿತ್ತಾಕೋ, ಡೆಡ್ ಬಾಡಿ ಎತ್ತಿ ಬಿಸಾಕೋ. ಮತ್ತೆ ರೌಡಿಗಳು ಬಂದ್ಬಿಟ್ಟಾರ.
ಏಣಿ ಎಲ್ಲ ತೋಡ್ರಿ. ಏನ್ ನೋಡ್ತಾ ಇದ್ದೀರೋ? ಹೇಗಿಡ್ರಪ್ಪ? ಯಾರ್ ತವ ಮಾತಾಡ್ತಿದ್ಯಾ ನೀನು? ಯಾರ್ ತವ ಮಾತಾಡ್ತಿದ್ಯಾ ನೀನು? ಮಸ್ತಿ ಮಸ್ತಿ ಬೆಂಗಳೂರಿಗೆ ಒಬ್ನೇ ಮಸ್ತಿ. ಮೂಟೆ ಮಂಕ್ರಿ ಚಂಕ್ರಿ ಪಿಂಕ್ರಿ ಎಲ್ಲ ಡಮಾರ್. ಆ ಕುಳ್ಳ ಮಂಜನ್ ಕೇಳು, ಮೊದ್ಲು ದುಡ್ಡು ತಂದ್ ಮಡ್ಗ ಕೇಳಿಲ್ಲಿ. ಮಂಕ್ರಿ ಮಂಜನ ಏನ್ ಬಾಳ ತೀರ್ನಿ ಮಾಡ್ತಾವನವನು, ಡುಮ್ ಅನ್ಸ್ಬಿಡ್ತೀವಿ ಅಂತ ಹೇಳು. ಯಾರದು ಹೊಸ ಕಮಿಷನರ? ಏನ್ ನಮಗ್ ಸ್ಲೇಟ್ ಕೊಡ್ತಾನಂತ? 1ನೇ ಕ್ಲಾಸಲ್ಲೇ ಸ್ಲೇಟ್ ಹಿಡ್ದಾಯ್ತು. ಇವಾಗ ನಾವು ಡಿಗ್ರಿಲಿ ಇದೀವಿ. ಒಂದ್ ನಿಮಿಷ ಇರೋ, ಇನ್ನೊಂದು ಲೈನ್ ಇದೆ. ಭೂಮಿಕಾ, ಹೇಳ್ ಭೂಮಿಕಾ. ಓ ಸಾರಿ ಭೂಮಿಕಾ, ಅದು ಸ್ವಲ್ಪ ಏನೋ ಕೆಲ್ಸ ಇತ್ತು, ಲೇಟ್ ಆಗೋಯ್ತು. ನಿನಗ್ ಗೊತ್ತಲ್ಲ ನನ್ ಟೆನ್ಷನ್ಗಳು. ಏನ್ ಅಡಿಗೆ ಮಾಡಿದ್ಯಾ ಭೂಮಿಕಾ? ಓಹೋ, ಹಬ್ಬದ ಅಡಿಗೆನಾ? ಓಹೋ, ಒಬ್ಬಟ್ಟು ಮಾಡಿದ್ಯಾ? ಓಹೋ, ನನಗ್ ಬಹಳ ಇಷ್ಟ. ಅದು ಪಾಯಸ ಮಾಡಿದ್ಯಾ? ಬಂದ್ಬಿಡ್ತೀನಿ ಭೂಮಿಕಾ, ಏನ್ ಬಂದ್ಬಿಡ್ತೀನಿ. ಅಯ್ಯೋ ಏನ್ ಭೂಮಿಕಾ, ನೀನ್ ಬಹಳ ತಮಾಷೆ ಮಾಡ್ತೀಯಪ್ಪ. ನೋಡು, ಎಲ್ರು ಹೇಳ್ತಾರೆ ಮಚ್ಚಿಟ್ಕೊಂಡ್ರೆ ಮದುವೆ ಮಾಡ್ಕೊಳಕ್ ಆಗಲ್ಲ ಅಂತ. ನಾನು ಮಚ್ಚಿಟ್ಕೊಂಡು ನಿನ್ ಜೊತೆ ಸುಖವಾಗಿ ಸಂಸಾರ ಮಾಡ್ತಾ ಇಲ್ವಾ? ನಿನ್ ಜೊತೆ ಬದುಕೋ ಒಂದೊಂದು ವರ್ಷನೂ ಒಂದೊಂದು ಕ್ಷಣ ಇದ್ದಂಗಿದೆ ಭೂಮಿಕಾ. ಹೌದು ಭೂಮಿಕಾ. ನಾ ಸಾಯಂಕಾಲ ಬಂದ್ಬಿಡ್ತೀನಿ, ಒಂದು ಒಳ್ಳೆ ಸಿನಿಮಾಗೆ ಹೋಗೋಣ. ನಾನ್ ಬರೋವರೆಗೂ ಬಾಳ್ ತೆಗಿಬೇಡ. ನಾನ್ ಬಂದ್ಬಿಡ್ತೀನಿ ಬೇಗ. ಹೋಗೋಣ. ಓಕೆ ಭೂಮಿಕಾ. ಈ ಪಾಪಿಗಳ ಲೋಕದ್ದು ಎಂದೂ ಮುಗಿಯದ ಕತೆ. ಇವತ್ತಿನ ರೌಡಿಸಂಗೆ ಮಸ್ತಿ ಅಲಿಯಾಸ್ ಸಿದ್ದಪ್ಪಾಜಿಗಿಂತ ಒಂದು ಉದಾಹರಣೆ ಬೇಕಿಲ್ಲ. ಮಸ್ತಿ ಮಚ್ಚೆತ್ಕೊಳಕ್ ಒಂದು ಕ್ಷಣ ಮುಂಚೆ ಯೋಚನೆ ಮಾಡಿದ್ರೆ ಅವನ್ ರೌಡಿ ಆಗ್ತಿರ್ಲಿಲ್ಲ, ಹುಚ್ಚನಾಗ್ತಿರ್ಲಿಲ್ಲ. ಅವನಿಗೆ ಒಂದು ತಾಯಿ ಸಿಗ್ತಾ ಇತ್ತು, ಭೂಮಿಕಾ ಪ್ರೀತಿ ಸಿಗ್ತಾ ಇತ್ತು, ಜೀವನ ಸಿಗ್ತಾ ಇತ್ತು. ಪಾಪ ಭೂಮಿಕಾ ಸತ್ತು ಮಸ್ತಿಗೋಸ್ಕರ ಕಾಯ್ತಾ ಇದ್ದಾಳೆ. ಮಸ್ತಿ ಬದುಕಿದ್ದು ಸತ್ತ ಹಾಗೆ ಅವಳಿಗೋಸ್ಕರ ಕಾಯ್ತಾ ಇದ್ದಾನೆ. ಆ ಕ್ಷಣ, ಆ ಒಂದೇ ಒಂದು ಕ್ಷಣ ಯೋಚನೆ ಮಾಡಿದ್ರೆ